ಮಾರ್ನಿಂಗಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. 5:30 ಆಗಿದೆ ಆಲ್ರೆಡಿ. ಇನ್ನು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಸಂಕಷ್ಟಾರ ಚತುರ್ಥಿ ಅಲ್ವಾ, ಹಾಗಾಗಿ ಪೂಜೆಗೆ ಬರ್ಸಿದ್ದೀನಿ, ಹೋಗಬೇಕು. ಬೆಳಗಿನ ಪೂಜೆ ಎಲ್ಲ ಮುಗ್ದಿದೆ. ಇವಾಗ ಕಾಫಿ ಕುಡಿಯೋಕ್ಕೆ ಕೂತಿದ್ದೀವಿ. ನನ್ನ ಮಗಳು ಒಂದು ಸ್ಪೆಷಲ್ ಕಾಫಿ ಮಾಡಿದ್ದಾಳೆ, ಅವಳೇ ಎಕ್ಸ್ಪ್ಲೈನ್ ಮಾಡ್ತಾಳೆ. ಅವ್ನಿಗೆ ಹೊಟ್ಟೆ ಹಸಿತಿದೆ, ಬಿಸ್ಕೆಟ್ ತಿನ್ಸ್ಬೇಕು, ಅದಕ್ಕೆ ಕೂತವನೆ. ಸೊ ಹಾಗಾಗಿ ಅವಳು ಏನು ಮಾಡಿದ ಸ್ಪೆಷಲ್ ಅಂತ ಅವಳು ಬಾಯಿಲೆ ಕೇಳೋಣ ಬನ್ನಿ. ಹೇಳಮ್ಮ. ಕ್ಯಾಪೆಚಿನೋನಾ ನೋಡ್ರಿ, ಕ್ಯಾಪೆಚಿನೋ ಅಂತೆ. ಸಕ್ಕರೆನೂ ಕಾಫಿ ಪುಡಿನ ಹಾಕ್ಬಿಟ್ಟು ಮೇಲಿಂದ ಹಾಲು ಇದ್ಬಿಟ್ಟು ಇದು ಕ್ಯಾಪೆಚಿನೋ ಅಂತ. ಮತ್ತೆ ಇನ್ನಂಗೆ ಡಿಫ್ರೆನ್ಸ್ ತೋರಿಸ್ತು. ವಾಚ್, ದಿಸ್ ಈಸ್ ಕಾಫಿ, ದಿಸ್ ಈಸ್ ಕ್ಯಾಪೆಚಿನೋ. ಇದಕ್ಕೆ ಆಕ್ಚುಲಿ 1 ಸ್ಪೂನ್ ನೀರು, 1 ಸ್ಪೂನ್ ಏನದು ಕಾಫಿ ಪುಡಿ, ಆಮೇಲೆ 1 ಸ್ಪೂನ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾರೆ. ಆಮೇಲೆ 1 ಸ್ಪೂನ್ ಮಿಲ್ಕ್ ಹಾಕ್ತಾ ಇದೀವಿ ಅಷ್ಟೇ. ಹೌದಾ? ನಾವೇನೇನು ಹಾಕ್ತೀವಿ ಫ್ರೆಂಡ್ಸ್ ಕಾಫಿಗೆ ನೀವೇ ಹೇಳಿ. ನಾವು 1 ಸ್ಪೂನ್ ಸಕ್ಕರೆ, 1 ಸ್ಪೂನ್ ಕಾಫಿ ಪುಡಿ, ಹಾಲು, ಇದನ್ನೇ ಹಾಕೋದು. ಹಾಲು ಹಾಕ್ತೀರಾ? ನೀರು ಏನ್ ಮಾಡೋಗುತ್ತಾ, ಫಸ್ಟೇ ಕಾಫಿ ಪುಡಿನೂ ಮತ್ತೆ ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಬಿಟ್ಟು ಇಲ್ಲ ಸಕ್ಕರೆನ ಹಾಕಿ ಬೀಟ್ ಮಾಡಿದ್ದೀನಿ. ಮೇಲೆ ಹಾಲು ಹಾಕ್ಬಿಟ್ಟು ಅದು ಕ್ಯಾಪೆಚಿನೋ ಅಂತ ಹೇಳ್ತಾರೆ. ಇಲ್ಲ ನಿಜ ನೋಡಿ, ಎಷ್ಟು ತಿಕ್ಕಾಗಿಲ್ವಾ? ನಮ್ಮ ಅಮ್ಮಂದ ಅರ್ಧ ಸ್ಪೂನ್ ಮಾಡಿ ನೋಡೋಣ ಬನ್ನಿ. ನೋಡಿ ನಮ್ಮ ಅಮ್ಮಂದ ಎಷ್ಟು ತೆಳ್ಳು ಇದೆ, ನಂತ ನೋಡಿ ಕ್ಯಾಪೆಚಿನೋ ಎಷ್ಟು ತಿಕ್ಕಾಗಿದೆ ನಂದು. ಆಯ್ತು, ಏನ್ ಮಾಡ್ಬೇಕು ಅಂತ ಹುಡುಗೊಂದು ಕಾಫಿ, ಅದೇನು ಕಾಫಿ ಡೇ ಅದು ಅಂಗಡಿ ಇಟ್ಕೊಡ್ಲಾ, ಕ್ಯಾಪೆಚಿನೋ ಮಾಡ್ಕೊಂಡು ಕೂತಿರ್ತಾಳೆ ಅಂತ ಇವಳು. ಸ್ಟಾರ್ಬಕ್ಸ್ ಅಂತ ಅದಕ್ಕೆ ಅವರೇ ಬೇಳೆ ಸೀಸನ್ ಅಲ್ವಾ, ಇದಕ್ಕೆ ಹೋಗೋಣ, ಮೇಳಕ್ಕೆ ಹೋಗೋಣ ಅಂದ್ರು. ಅಡ್ರೆಸ್ಗೆ ಇಲ್ಲ ಯಪ್ಪ. ನ್ಯಾಷನಲ್ ಕಾಲೇಜ್ ಹತ್ರ ಇರುತ್ತೆ ಈ ಸೀಸನ್ ಪೂರ್ತಿ. ಅದೆಲ್ಲ ಕೋಣಕುಂಟೆ ಕ್ರಾಸ್ ಹತ್ತಲಿ ಮೆಟ್ರೋ ಸ್ಟೇಷನ್ ಎದುರುಗೇನೋ ಇದೆಯಂತೆ ಅಂತ. ಯಾವ್ದಾದ್ರು ಮಾಲ, ಫಾರೆನ್ ಮಾಲ್, ಅಲ್ಲಿ ಇದೆಯಂತ ಅವರೇ ಬೆಳೆದು 19ಕ್ಕೆ ಲಾಸ್ಟ್ ಅಂತೆ. ಈ ಭಾನುವಾರನೇ ಲಾಸ್ಟ್. ಅವರೇ ಬೇಳೆ ವಡೆ, ಅವರೇ ಬೇಳೆ ಬೋಂಡ, ಅವರೇ ಬೇಳೆ ಪಾನಿಪುರಿ, ಐಸ್ ಕ್ರೀಮ್, ದೋಸೆ ಎಲ್ಲ ಇದೆಯಂತೆ. ಐಸ್ ಕ್ರೀಮ್ ಕೇಳಿದ್ದೀನಿ ಕರ್ಕೊಂಡು ಹೋಗಿ ಅಂತ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಅದೇನೋ ಬಜ್ಜಿ ಕೊಡ್ತಾರೆ, ಬಜ್ಜಿಗೆ ಚಾಕ್ಲೇಟ್ ಗೊಜ್ಜು ಕೊಡ್ತಾರೆ. ಚಾಕ್ಲೇಟ್ ಗೊಜ್ಜು, ಬಜ್ಜಿಗೆ ಗೊಜ್ಜಲ್ಲ ಸರ್, ಚಾಕ್ಲೇಟ್ ಸಾಸ್ ಕೊಡ್ತಾರೆ. ತೋರಿಸ್ತೀನಿ ನಾನು ನೋಡ್ತೀನಿ. ಚಾಕ್ಲೇಟ್ ಸಾಸ್ ಬಜ್ಜಿ ಏನ್ ಚೆನ್ನಾಗಿರುತ್ತೆ. ನೀನ್ ನೋಡ್ಲಿಲ್ವಾ? ಅವಳು ಸುಕ್ಕಿ ಹಬ್ಬದ ಸಾಂಗ್ ಹಾಕ್ದಾಗ ಅಲ್ಲಿ ತಟ್ಟಲ್ಲಿ ಹಿಂಗ್ ಇಟ್ಕೊಂಡಾಗ ಅಲ್ಲಿ ಬ್ರೌನ್ ಕಲರ್ ಕಾಣಿಸ್ತಾ? ಸೇರ್ವಾ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಇವಾಗೆಲ್ಲ ನಾವು ಏನೋ ಹುಡ್ಕಂಗೆ ಇಲ್ಲ. ಇನ್ಸ್ಟಾಗ್ರಾಮ್ನ ಸ್ಲೈಡ್ ಮಾಡ್ತಿದ್ರೆ ಸಾಕು, ಇವಾಗಿನ ಟ್ರೆಂಡ್ ಏನೇನಿದೆ ಎಲ್ಲ ಸಿಗುತ್ತೆ. ಆಮೇಲೆ ಇವಾಗ ತುಂಬಾನೇ ಟ್ರೆಂಡಿಂಗ್ ಆಗಿರೋದು ಅಂದ್ರೆ ಬೀಟ್ಸ್ ಹಾರ ಸಿಕ್ಕಾಬಟ್ಟೆ ತೋರಿಸ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ನನಗೂ ಹುಚ್ಚಿಡ್ದಿದೆ, ಯಾವಾಗ ತಗೋತೀನಿ ಗೊತ್ತಿಲ್ಲ. ಈಗ ತಗೊಳ್ಳೋರ್ಗೂ ಹುಚ್ಚು ಬಿಡಲ್ಲ ಅಂತಾರಲ್ಲ, ಹಂಗೆ ನನಗೆ. ನೋಡೋಣ, ನಾನು ಯಜಮಾನ್ರ ಕೇಳಿದ್ದೀನಿ ಏನ್ ಮಾಡ್ತಾರೆ ನೋಡೋಣ. ಆನ್ಲೈನ್ ಅಲ್ಲಿ ತಗೋಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ನನಗೆ ಟ್ರಸ್ಟ್ ಇಲ್ಲ. ನಿಮ್ಗೆ ಯಾರಿಗಾರ ಟ್ರಸ್ಟ್ ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಫಸ್ಟ್ ಒಂದ್ಸತಿ ಹಿಂಗೆ ಟಾಪ್ಗೆ 500 ರೂಪಾಯಿ ಹಾಕ್ಬಿಟ್ಟು ಟಾಪ್ ಇಲ್ಲ, ದುಡ್ಡು ಇಲ್ಲ, ಹಂಗಾಯ್ತು. ಅದಕ್ಕೆ ನಮ್ಮ ಮನೇಲಿ ಆನ್ಲೈನ್ ಕೊಡ್ಸಲ್ಲ. ಸೊ ಹಾಗಾಗಿ ಆ ಶಾಪ್ನ ವಿಸಿಟ್ ಮಾಡೋಕ್ಕೆ ಲೊಕೇಶನ್ ಇದು ಮಾಡ್ಕೊಂಡಿದ್ದೀನಿ. ನೋಡೋಣ, ಹೋದ್ರೆ ನಾನು ನಿಮಗೆ ವಿಡಿಯೋ ಮಾಡಾಕ್ತೀನಿ. ಹಾಗೆ ಇನ್ನೊಂದೇನಂದ್ರೆ ಇವಾಗ 3D ಮೈಸೂರು ಕ್ರೇಪ್ ಸಿಲ್ಕ್, ಅದು ಅಷ್ಟೇ ತುಂಬ ಟ್ರೆಂಡ್ ಆಗ್ಬಿಟ್ಟಿದೆ. ಹೈ ಬಜೆಟಿಂದ ಹಿಡಿದು ಲೋ ಬಜೆಟ್ವರೆಗೂ ಇದೆ. ಇನ್ಸ್ಟಾಗ್ರಾಮಲ್ಲಿ ಬರ್ರಿ ಅದೇ ಬರುತ್ತೆ. ಸೊ ಅದು ಹುಚ್ಚಿಡ್ದಿನ, ಆ ಹುಚ್ಚು ಯಾವಾಗ ಬಿಡುತ್ತೆ ಗೊತ್ತಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಈ ಬಟ್ಟೆ ಜ್ಯುವೆಲರಿ ಬಗ್ಗೆ ಚಿನ್ನದಿದ್ರೂ ಆರ್ಟಿಫಿಷಿಯಲ್ ತಗೋಬೇಕು. ಆಮೇಲೆ ಒರಿಜಿನಲ್ ಮೈಸೂರು ಸಿಲ್ಕ್ ಇದ್ರೂ ಡೂಪ್ಲಿಕೇಟ್ ಮೈಸೂರು ಸಿಲ್ಕ್ ತಗೋಬೇಕು. ಅದು ಬೇಕು ಇದು ಬೇಕು ಎಲ್ಲ ತಗೊಳ್ತಾನೆ ಇರ್ತೀವಿ. ಸೊ ನನಗಂತೂ ಅದೇ ಥರನೇ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ತಿಳಿಸಿ. ಬಟ್ ಬೀಟ್ಸ್ ಹಾರ ಏನು ಗೊತ್ತಾ, ಬೆಸ್ಟ್ ಅಂದರೆ ಆರ್ಟಿಫಿಷಿಯಲ್ಲೇ ತಗೋಬೇಕು. ಸಿಲ್ವರ್ ಜ್ಯುವೆಲರಿ ತಗೋಬೋದು, ಬಟ್ ನಾವೇನೋ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಆರ್ಟಿಫಿಷಿಯಲ್ ಬೆಟರ್. ಯಾಕಂದರೆ ಗೋಲ್ಡ್ ತೊಗೊಂಡ್ರು ನಮಗೆ ಅದನ್ನು ಬ್ಲೆಡ್ಜ್ ಮಾಡೋಕ್ಕೆ ಬರಲ್ಲ ಬೀಟ್ಸ್ ಇರೋದ್ರಿಂದ. ಸೊ ಅಷ್ಟೊಂದೆಲ್ಲ ಯಾಕೆ ಕೊಡಬೇಕು. ಅದರಲ್ಲಿ ಇವಾಗೆಲ್ಲ ಆಲ್ಮೋಸ್ಟ್ ಜ್ಯುವೆಲರಿನೇ ಆಗ್ಬೋದು, ಏನೇ ಸಾರಿನೇ ಆಗ್ಬೋದು. ಆ ಟ್ರೆಂಡ್ ಇದ್ದಾಗ ಮಾತ್ರ ಅದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಮತ್ತೆ ಹೊಸದಾಗಿ ನ್ಯೂ ಪ್ಯಾಟರ್ನ್ ಬರ್ತಾ ಹೋಗುತ್ತೆ ಅಲ್ವಾ. ಸೊ ನಾವು ಗೋಲ್ಡ್ ತೊಗೊಂಡು ವೇಸ್ಟ್, ಅದ್ರ ಬದಲು ಆರ್ಟಿಫಿಷಿಯಲ್ಲೇ ತೊಗೋಬೋದಲ್ವಾ. ಹೇಗಿದ್ರು ಚಿನ್ನದ ರೇಟ್ ಜಾಸ್ತಿ, ನಮಗಂತೂ ತೊಗೊಳಕ್ಕಾಗಲ್ಲ. ಅದ್ರ ಬದಲು ಆರ್ಟಿಫಿಷಿಯಲ್ ತೊಗೊಳೋದೇ ಬೆಟರು. ಒಂದೆರಡು ದಿವಸ ಹಾಕೊಂಡು ಟ್ರೆಂಡ್ ಇರೋವರೆಗೂ ಆಮೇಲೆ ಬಿಸಾಕ್ಬೋದು ಅಂದರೆ ಯೂಸ್ ಮಾಡದೇ ಇದ್ರು ಏನು ಬೇಜಾರಾಗಲ್ಲ.
ಬಟ್ ಗೋಲ್ಡ್ ಆಗಲ್ಲ, ತುಂಬ ಕಾಸ್ಟ್ಲಿ ಇರೋದ್ರಿಂದ ಈ ಥರ ಬೀಡ್ಸ್ ಇರೋದೆಲ್ಲ ತೊಗೊಂಬಿಟ್ರೆ ನಾವು ಬ್ಲೇಡ್ಜ್ ಮಾಡೋದು ಕಷ್ಟ, ರೀಸೇಲ್ ಮಾಡೋದು ಕಷ್ಟ. ನಮಗೆ ಕಷ್ಟ ಅಂದಾಗ ಯೂಸ್ ಆಗಬೇಕು ಚಿನ್ನ ಯಾವತ್ತೂ ಆ ಥರದ್ದು ತೊಗೋಬೇಕು, ಇದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಆರ್ಟಿಫಿಷಿಯಲ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ತಗೊಂಡಾಗ ನಿಮಗೆಲ್ಲ ಶೇರ್ ಮಾಡ್ತೀನಿ, ಓಕೆನಾ? ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಬನ್ನಿ, ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗೋಣ, ಫ್ರೆಶ್ ಅಪ್ ಆಗಬೇಕಿನ್ನ. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಮಾಮಿ ಹತ್ರ. ಬಾಯ್ ಮಾಡೋ. ಬಾಯ್ ಬಾಯ್. ಸಿ ಯು. ನೋಡಿ ಎಷ್ಟು ಮಾತು ಕಲ್ತಿದ್ದಾನೆ ನನ್ನ ಮಗ, ಮುದ್ದು. ಸೊ ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀವಿ, ಹೊರಡೋಣ ದೇವಸ್ಥಾನಕ್ಕೆ. ನೀನನ್ನು ಕರ್ಕೊಂಡು ಹೋಗಲ್ಲ ನಾವು, ಅಲ್ಲಿ ಲೇಟ್ ಆಗುತ್ತೆ ದೇವಸ್ಥಾನದಲ್ಲಿ. ನಿಮ್ಮ ಮನೇಲೇ ಇರೋ. ನಾನು ನನ್ನ ಮಕ್ಕಳು ಇಬ್ಬರು ಹೋಗ್ತಾ ಇದ್ದೀನಿ. ನನ್ನ ಮಗ ಇಲ್ಲ, ನನ್ನ ಮಗ ಹೇಗೆ ಬಿಟ್ಟವನು. ಬಾಯ್ ಬಾಯ್. ನೀನಲ್ಲ, ನಾನು ಅಕ್ಕ ಮಾತ್ರ ಹೋಗೋದು. ನಾನು ಸುಮಾರು ವರ್ಷಗಳೇ ಆಗಿತ್ತು ಈ ಥರ ಸಂಕಷ್ಟಹರ ಚತುರ್ಥಿಗೆ ಪೂಜೆಗೆಲ್ಲ ಕೊಡೋದು, ದೇವಸ್ಥಾನಕ್ಕೆಲ್ಲ ಹೋಗೋದು. ಯಾಕೆ ಅಂದರೆ ನನ್ನ ಮಗಳೂ ತುಂಬಾ ಚಿಕ್ಕವಳಿದ್ಲು, ಮತ್ತು ನನ್ನ ಮಗ ಹುಟ್ಟಿದ, ಮತ್ತು ನನ್ನ ಮಗನೂ ಚಿಕ್ಕವನು ಇವಾಗ. ಸೊ ಹಾಗಾಗಿ ನನಗೆ ಫ್ರೀನೇ ಇರಲಿಲ್ಲ. ಅಂದರೆ ಇವಾಗ ಪ್ರೆಗ್ನೆನ್ಸಿ ಆಗೋದು ಮತ್ತು ಮಗು ಆಗೋದು, ಮಗು ಆದಮೇಲೆ ನೋಡ್ಕೊಳ್ಳೋದು, ಇದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ ಮಕ್ಕಳುಗಳಲ್ಲಿ. ಯಾಕೆಂದರೆ ನಾವು ಮಕ್ಕಳನ್ನ ಬಿಟ್ಟು ಹೋಗಬೇಕು ಅಂದರೆ ಮನೇಲಿ ದೊಡ್ಡವರು ಇರಬೇಕು ನೋಡ್ಕೊಳ್ಳೋರು, ಇಲ್ಲ ಯಾರು ಮಕ್ಕಳನ್ನ ಆಡಿಸೋರು ಇರಬೇಕು. ಈ ಥರ ನಮ್ಗೆ ಯಾರೂ ಸಪೋರ್ಟಿಂಗ್ ಇಲ್ಲ. ಯಾಕಂದರೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಮಕ್ಕಳನ್ನ ಚಿಕ್ಕವರಿಂದ ದೊಡ್ಡವ್ರವರೆಗೂ ಮೇಂಟೈನ್ ಮಾಡ್ತಾ ಇರೋದು. ಇದ್ದಾರೆ ದೊಡ್ಡವ್ರು, ಇಲ್ಲ ಅಂತಲ್ಲ, ಏನಕ್ಕೂ ಪ್ರಯೋಜನ ಇಲ್ಲ ದೊಡ್ಡವರು. ಹಾಗಾಗಿ ನಾವು ನಮ್ಮ ಕಷ್ಟ ನಾವೇ ನೀಗಿಸ್ಕೊಂಡು ನಮ್ಮ ಇದನ್ನು ಮಕ್ಕಳನ್ನ ನಾವೇ ಬೆಳೆಸ್ಕೊಳ್ತಾ ಬರ್ತಾ ಇರೋದು. ಅವತ್ತಿಂದ ಇವತ್ತವರೆಗೂ ಯಾರ್ದು ಸಪೋರ್ಟಿಂಗ್ ಇಲ್ಲ. ಸೊ ಹಾಗಾಗಿ ನಾನು ಎಲ್ಲೂ ಹೋಗೋಕ್ಕಾಗಿಲ್ಲ. ಇವಾಗ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರಲ್ಲ, ಇವಾಗ ಸ್ವಲ್ಪ ಕೈ ಬಿಟ್ಟಿದ್ದಾರೆ. ಹಾಗಾಗಿ ಆರಾಮಾಗಿ ಹೋಗಿ ಬರ್ತೀನಿ. ಇಲ್ಲಾಂದರೆ ಕರ್ಕೊಂಡು ಹೋದರೆ ಟಾಯ್ಲೆಟು ಅದು ಇದು ಪ್ರಾಬ್ಲಮ್ ಮಾಡ್ತಾರೆ ಮಕ್ಕಳು, ಹಾಗಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಇವಾಗ ದೊಡ್ಡವರಾಗಿರೋದ್ರಿಂದ ಆರಾಮಿದ್ದೀವಿ, ಫ್ರೀ ಇದ್ದೀನಿ ಸ್ವಲ್ಪ. ಸೊ ಇವಾಗ ಫ್ರೀ ಇರುವಾಗ ಮಕ್ಕಳಿಗೂ ದೇವಸ್ಥಾನಕ್ಕೆ ಹೋಗಬೇಕು, ಈ ಥರ ಇದರ ಪೂಜೆಗಳಿರುತ್ತೆ, ಹಬ್ಬ ಹುಣ್ಣಿಮೆ ಸಂಕಷ್ಟಹರ ಚತುರ್ಥಿ ಈ ಥರ ಹೇಳ್ಕೊಡ್ತಾ ಹೋಗಬೇಕು ಅಂತ ಇವಾಗ ಶುರು ಮಾಡಿದ್ದೀನಿ, ಮಕ್ಕಳಿಗೆ ಗೊತ್ತಾಗಲಿ ಎಲ್ಲನೂ ಅಂತ. ಹಾಗಾಗಿ ನನ್ನ ಮಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ, ಸಂಕಷ್ಟಹರ ಚತುರ್ಥಿಗೆ ಪೂಜೆ ಬರೆಸಿದ್ದೆ, ಕರ್ಕೊಂಡೋಗಿದ್ದೆ. ನನ್ನ ಮಗ ಇನ್ನೂ ಚಿಕ್ಕವನಲ್ವ, ಅವನಿಗೆ ಕರ್ಕೊಂಡೋಗಿದ್ದೆ. ಹಾಕೊಂಡ್ಬಿಟ್ಟಾರೆ ಆ ಮಗ ಟೋಪಿ ಸ್ವೆಟರ್ ಹಾಕ್ತಾ ಬಂದಿದ್ಯಲ್ಲ ರೀ, ನೀನ್ ಮಾತ್ರ ಏರಾಕೊಂಡು ಹೊಸದು ಗಾಡಿ. ಬರ್ರಿ. ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಪ್ರಾಜೆಕ್ಟ್ ವರ್ಕ್ಗೆ ಬೇಕಿತ್ತು, ಆಗ ಬುಕ್ ಸ್ಟೋರ್ಗೆ ಹೋಗಿ ಹಾಗೆ ಹೋಗೋಣ ಅಂತ ಪೂಜೆ ಕೊಟ್ಟಿದ್ದೆ. ಸೊ ಪ್ರಸಾದ ಎಲ್ಲ ಇಸ್ಕೊಂಡು ಪೂಜೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಅವಳು ಬುಕ್ ಸ್ಟೋರೆಲ್ಲ ಕೊಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಖಾಲಿ ಆಗಿದೆ, ಅದನ್ನು ತೊಗೊಂಡು ಹೋಗೋಣ ಅಂತ ನಾನು ವಾಕಬಲ್ಲಲ್ಲೂ ಹೋಗ್ತಾ ಇದ್ದೀನಿ. ಅವ್ರ ಗಾಡೀಲಿ ಹೋಗಿದ್ದಾರೆ. ಅದೇನೋ ಪ್ರಾಜೆಕ್ಟ್ ಇದೆ ಅಂತ, ವಿಂಡ್ ವೀಲ್ದು ಪ್ರಾಜೆಕ್ಟ್ ಮಾಡಬೇಕು ಅವಳು. ಹಾಗಾಗಿ ಕೆಲವೊಂದಷ್ಟು ಐಟಮ್ಗಳು ಬೇಕು. ಇನ್ನು ತಗೊಂಡ್ಮೇಲೆ ಒಂದಷ್ಟು ತಲೆ ತಿಂತಾಳೆ, ನಾಳೆ ನಾಡಿದ್ದು ಅದೇ ಕೆಲಸ ಕೊಡ್ತಾಳೆ, ನೋಡಬೇಕು. ಅಷ್ಟೇ ಸಾಕು ಬಿಡ. ನೀವು ಸ್ಟಿಕ್ ಎಲ್ಲ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರೋದು. ಏನು ಮಾಡಿದೆ ಎಲ್ಲ ಅವ್ರ ಮೇಲೆ ಇರುತ್ತೆ, ಅವ್ರಿಗೆ ಏನು ಮಾಡೋಕ್ಕೆ ಕೊಟ್ಟಿದೆ ಅವ್ರ ಮೇಲೆಲ್ಲ ತಕೊಡ್ತೀನಿ ನಡಿ ರೀ. ಇವ್ರ ಹತ್ರ ಇದಿದೆಯಾ ರೀ, ಬಬಲ್ಸ್ ಇದೆಯಾ ಚಿಕ್ಕದು? ಏನ್ ಚಿನಿ ಅದು? ಗ್ರೀನ್ ಫ್ಯಾನು. ವಾ, ಗಾಡಿಲಿ ಹೋಯ್ತಾ ಇದ್ರೆ ತಿರುಗ್ತಾ ಇರತ್ ನೋಡಿ. ಕೊಟ್ಬಿಡು ಚಿನ್ನೋ, ಕೊಟ್ಬಿಡು. ಬಾಯ್. ಸೊ
ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಪೂಜೆ ಕೊಟ್ಟಿದ್ದೆ 50 ರೂಪಾಯಿ ಪೂಜೆಗೆ. ಒಂದು ಬಾಳೆಹಣ್ಣು, ಒಂದು ಕರ್ಜಿಕಾಯಿ ಮತ್ತು ಪ್ರಸಾದ ಏನು ಮಾಡಿರ್ತಾರೆ ಕಡಲೆಕಾಳು ಉಸ್ಲಿ ಇದಿಷ್ಟು ಕೊಡ್ತಾರೆ ಪೂಜೆಗೆ ಕೊಟ್ಟಿರೋರು ಮಾತ್ರ. ಅಲ್ಲೇ ಪೂಜೆ ಮಾಡಿಸೋರಿಗೆ ಮಾಮೂಲಿ ಕಡಲೆಕಾಳು ಕೊಡ್ತಾರೆ. ಈ ನನ್ನ ಮಕ್ಕಳು ನೋಡ್ರಿ ಮನೆ ಕಳಕ್ಕೆ ಹೆಂಗಾಡ್ತಾವ. ನೀವು ಹಾಸಿಗೆ ಹಾಕೋಕ್ಕೂ ಮುಂಚೆ ಮನ್ಗಳು ನೆಲದ ಮೇಲೆ ಥಂಡಿ ಆಗತ್ತೆ. ಚಿನಿ ಕೊಟ್ಬಿಡೆ, ಅದೇ ಬ್ಲೂ ಬೆಡ್ಶೀಟ್ ಕೊಟ್ಬಿಡೆ ಅವನಿಗೆ. ಕಿತ್ತಾಡ್ಬೇಡ್ರಿ ಇಬ್ರು. ಲೇ ದೊಡ್ಡ ಬೆಡ್ಶೀಟ್ ಹೊಸ್ತೀನಿ ಅಂತಲ್ಲ ಅಪ್ಪ ನಿನಗೆ, ಅದು ಕೊಟ್ಬಿಡು ಅವ್ನಿಗೆ. ಯಾಕೆ ಹಂಗೆ ಆಡ್ತೀಯ? ಅವ್ನು ಮಲ್ಕೊಳ್ಳೋರ್ಗು ಸುಮ್ಮನಿರು, ಆಮೇಲೆ ಎಲ್ಲ ನಿನಗೇನೆ. ಮುಬ್ಬಿದ್ಕೋ ನೀನು ಅಲ್ಲೇ. ಹೆಂಗಿದೆ ಗೊತ್ತಾ, ಕಸದ ತೊಟ್ಟಿಲ್ ಮನ್ಗಿನಂಗೆ ಐತೆ ಇಬ್ರು. ಚಳಿ ಆಗತ್ತಮ್ಮ. ಚಳಿ ಆಗತ್ತೆ ಕಡೆ, ರೂಮಲ್ಲಿ ಮನ್ಕೊಳ್ಳೆ ಹೇಳ್ತಾವ ನಮ್ಮ ಮಗು. ಹೆಂಗೆ ಆಡ್ತಾರೆ ನೋಡ್ರಿ ನಮ್ಮ ಮನೇಲಿ. ಹಾಂ, ಟೈಮ್ ಎಷ್ಟು ಗೊತ್ತಾ? 10:15 ಆಗಿದೆ. 11 ಗಂಟೆಗೆ 1/4 ಗಂಟೆ ಇದೆ. ಇವ್ರ ಆಟ ನೋಡ್ರಿ. ಏಂತಿಕೆ ಟ್ರಿಪ್ಗೆ ನನ್ನ ಮಗ್ಳಿಗೆ ಟ್ರಿಪ್ಪು ಚಿಡ್ಬಿಟ್ಟೈತಿ. ಇನ್ನು 2 ದಿವಸ ಐತೆ ಅಂತ ಮನೆಯವ್ರು ನೀರು ಹಿಡಿಯಕ್ಕೆ ಹೋಗೋರು, ಅದಕ್ಕೆ ಬೆಡ್ ಹಾಕಿಲ್ಲ. ಇವರಿಬ್ರು ಹಂಗೆ ಬಿದ್ದು ಒದ್ದಾಡ್ತವ್ರು ನೆಲದ ಮೇಲೆ. ಸಾಟರ್ಡೆ ಅಂತ ನಾಳೆ. ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ, ಹಾಗಾಗಿ ನಮ್ಮಲ್ಲಿ ಬಿಗ್ ಬಾಸ್ ಇರೋದ್ರಿಂದ ಲೇಟ್. ನೀನು ಬಿಗ್ ಬಾಸ್ ನೋಡ್ತಿದ್ದಾ? ಬೆಡ್ಶೀಟು ದಿಂಬಲ್ಲಿ ಹಾಕೊಂಡು ಮಲ್ಕತ್ತವನಂತೆ. ಚಳಿ ಅಂದರೆ ಚಳಿ, ಚಳಿ ಅಂತ ಇಲ್ಲೇ ಮನಿಕತ್ತಾಳಂತೆ. ಯಾವ ಭಂಗ ಪ್ರತೀಕ್ಷಾ, ಹೋಗಿ ಹಾಸಿಗೆ ಮೇಲೆ ಮಲ್ಕೋಗಿ ರೂಮಲ್ಲಿ ಅಂದರೆ ಇವಳಿಗೊಂಥರ.